ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ಲಾಗು ಅಂತಂದರೆ, ಇವತ್ತು ಸಂಡೇ ಇರೋದ್ರಿಂದ ಫ್ರೀ ಇದ್ವಿ. ಸೊ ಸಂಡೊಂದು ಮಿನಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮಿನಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಜಾಸ್ತಿ ಏನಿಲ್ಲ, ಇವತ್ತು ಸಂಡೇ ಅಲ್ವಾ. ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಬಿರಿಯಾನಿ ಕಬಾಬ್ ಮಾಡ್ತಾಯಿದ್ದೀವಿ. ನೋಡಿ, ನಾನು ನಮ್ಮ ಅತ್ತೆ ಬಿರಿಯಾನಿ ಕಬಾಬ್ ಮಾಡ್ತಾಯಿದ್ದೀವಿ. ಇವರು ಅಪ್ಪ ಮಗಳು ಇಬ್ಬರು ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಆಟಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ, ಬಿರಿಯಾನಿ ಕಬಾಬು ಮತ್ತು ಗ್ರೇವಿ. ನೋಡಿ, ಇದು ಗ್ರೇವಿ ರೆಡಿಯಾಗಿದೆ. ಇದು ನಮ್ಮ ಅತ್ತೆ ಮಾಡಿರೋದು, ತುಂಬ ಟೇಸ್ಟಿಯಾಗಿದೆ. ಈ ಕಡೆ ಬಿರಿಯಾನಿಗೆ ಮಾಮೂಲಿ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಚಿಕನ್ನು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ. ನೆಕ್ಸ್ಟು ರೈಸ್ ಹಾಕಬೇಕು. ಸ್ವಲ್ಪ ಚಿಕನ್ ಇನ್ನೂ ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ಕಡೆ ನಾನು ಕಬಾಬ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಾನು ಮನೇಲೇ ಮಾಡಿರೋದು ಪೇಸ್ಟು ಕಬಾಬ್ಗೆ. ಇದು ಪೇಸ್ಟ್ ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ. ಕಬಾಬ್ ಪೌಡ್ರ್ ಹೋಗಿ ನಾನು ಅಂಗಡಿಯಿಂದ ತರಲಿಲ್ಲ. ಸೊ ಮನೇಲೇ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ ಅಂತ ಹೇಳ್ಬಿಟ್ಟು ನಾನು ಮನೇಲೇ ತಯಾರು ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ನೋಡಿ, ಚಿಂಕು ನೋಡಿ ಡ್ರೈ ಫ್ರೂಟ್ಸ್ ತಿಂತಾಳೆ, ನನಗೂ ತಿನ್ನಿಸ್ತಾಳೆ. ನೋಡಿ, ತಿನ್ಸು ನನಗೆ. ಎಲ್ಲಿ ನಂಗೆ ಸಿಪ್ಪೆ ಎಲ್ಲ ತಿನ್ನಪ್ಪ, ಸಿಪ್ಪೆ ತಿಂತಾಳೆ. ನೈತಾ ನಂಗೆ ನಂಗೆ ಮುತ್ಕೊಡು. ಇಲ್ಲ ಇಲ್ಲ ಮುತ್ಕೊಡು, ಮುತ್ಕೊಡು. ಏನೇನೋ ಬಾಯಿಗೆ ಹಾಕ್ಕೊಂತಾಳೆ ಮಹಿತಾ. ಕಸ ಕಡ್ಡಿ ಅಂತ ನೋಡೋದೇ ಇಲ್ಲ. ನೋಡಿ, ಪಿಸ್ತದು ಸಿಪ್ಪೆ ಹಾಕೊಂಡವಳೆ ಬಾಯಿಗೆ. ನೆಕ್ಸ್ಟ್ ಇಲ್ಲಿ ನಾನು 4 ಕಪ್ ಅಕ್ಕಿ ತೊಗೊಂಡಿದ್ದೀನಿ ಬಿರಿಯಾನಿ ಮಾಡೋಕ್ಕೆ. ನೋಡಿ, ಚಿಕನ್ನು ಚೆನ್ನಾಗಿ ಬೇಯಬೇಕು, ಇಲ್ಲ ಅಂತಂದರೆ ಅಕ್ಕಿ ಹಾಕ್ಬಿಟ್ರೆ ಚೆನ್ನಾಗಿ ಬೇಯಲ್ಲ. ಇಲ್ಲಿ ನೋಡಿ, ಪಕ್ಕದಲ್ಲಿ ನಾನು ಕಬಾಬ್ ಮಾಡ್ಕೊತಾ ಇದ್ದೀನಿ ಸೈಡಲ್ಲಿ. ತುಂಬ ಟೇಸ್ಟಿಯಾಗಿತ್ತು ಕಬಾಬು. ಇದು ಫಸ್ಟ್ ಟೈಮ್ ಮಾಡಿದ್ದು ಪೇಸ್ಟು. ಯಾರು ಕಬಾಬ್ ಪೌಡ್ರ್ ತಗೊಂಬರ್ತಾರೆ ಅಂಗಡಿಗೆ ಹೋಗಿ ಅಂತ. ಸೊ ನಾನು ಮನೇಲೇ ನ್ಯಾಚುರಲಾಗಿ ಮಾಡ್ಕೊಂಡಿರೋದು. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಸ್ಪೂನ್ ಧನಿಯಾ, 1-2 ಕಾಳು ಮೆಣಸು, ಸಣ್ಣ ಒಣಮೆಣ್ಸಿನ್ಕಾಯಿ, 1-2 ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಇಷ್ಟನ್ನು ಚೆನ್ನಾಗಿ ರುಬ್ಕೋಬೇಕು. ಧನಿಯಾನ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಬಾಣಲಿಲಿ. ಇಷ್ಟು ಪೇಸ್ಟ್ ಹಾಕಿ ಚೆನ್ನಾಗಿ, ಈ ಪೇಸ್ಟ್ ಜೊತೆ ಸ್ವಲ್ಪ 1 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನು ಮೈದಾ ಹಿಟ್ಟು, ಒಂಚೂರು ನಿಂಬೆಹಣ್ಣು ರಸ, 1 ಮೊಟ್ಟೆ, ಇಷ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಕಬಾಬ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಕಬಾಬು. ಜ್ಯೂಸಿಯಾಗಿ ಬರ್ತಿದೆ ಕಬಾಬು. ಕ್ರಂಚಿನೆಸ್ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ಕಬಾಬ್ ಅಂತೂ. ನಿಮಗೂ ಬೇಕಾದರೆ ಪಾರ್ಸಲ್ ಮಾಡ್ತೀನಿ, ತಗೊಳ್ಳಿ. ನೋಡಿ, ಇವತ್ತಿನ ಲಾಗು ಯಾವ ಥರ ಇತ್ತು ಕಮೆಂಟ್ ಮಾಡಿ. ನೋಡಿ, ಕಬಾಬ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಕಡೆ ಸೈಡಲ್ಲಿ ಬಿರಿಯಾನಿನೂ ಕೂಡ ಆಯಿತು. ಮೇಲೆ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿದೆ ಬಿರಿಯಾನಿ. ತುಂಬ ಟೇಸ್ಟಿಯಾಗಿತ್ತು. ಮಸಾಲೆ ಕರೆಕ್ಟಾಗಿತ್ತು. ಜಾಸ್ತಿನೂ ಇರಲಿಲ್ಲ, ಕಮ್ಮಿನೂ ಇರಲಿಲ್ಲ. ತುಂಬಾ ಇಷ್ಟ ಆಯಿತು. ಇವಾಗ ನಾವು ಬಿರಿಯಾನಿ ಕಬಾಬ್ ತಿಂತೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ಲೆಂತಿಯಾಗಿ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ. ಸುಮ್ಮನೆ ಇರಲಿ ಅಂತ ಮಿನಿ ಲಾಗ್ ಮಾಡಿದೆ. ಥ್ಯಾಂಕ್ ಯು.